ಸಾಗರದ ಜಾತ್ರೆ ತುಂಬ ದೊಡ್ಡ ಜಾತ್ರೆ ಅನ್ಬೋದು. 3 ವರ್ಷಕ್ಕೆ ಒಂದ್ಸಲಿ ಬರುವಂತಹ ಜಾತ್ರೆ. ನಾವು ಇಲ್ಲಿಗೆ ಬುಧವಾರನೇ ಹೋಗಬೇಕಿತ್ತು. ಅನಿವಾರ್ಯ ಕಾರಣದಿಂದ ನಾನು ಟೈಲರ್ ಆಗಿರೋದ್ರಿಂದ ಬಟ್ಟೆ ತುಂಬ ಇದ್ದಿದ್ದರಿಂದ ನನಗೆ ಬುಧವಾರ ಹೋಗೋದಕ್ಕಾಗಿಲ್ಲ. ಹಾಗಾಗಿ ನಾನು ಭಾನುವಾರ ಹೋದೆ. ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರವಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಅಮ್ಮ ಸಹ ಈ ರೀತಿ ಕಾಣ್ತಾ ಇದ್ರು. ಎದುರುಗಡೆ ನೋಡೋದಕ್ಕಂತೂ ಅಷ್ಟು ಒಂದು ಅಮೋಘವಾಗಿತ್ತು ಅಮ್ಮನ ರೂಪ ಅಂತಲೇ ಹೇಳ್ಬೋದು. ಹಾಗೆ ನಾವು ದೇವಸ್ಥಾನದಿಂದ ಮತ್ತೆ ಇಲ್ಲಿ ಫುಲ್ಲು ಗೇಮ್ಸು, ಯಾವ್ಯಾವ ರೀತಿ ಗೇಮ್ಸ್ ಇದೆ ಅಂದರೆ ಮಕ್ಕಳು ಸಹ ದೊಡ್ಡವರು ಸಹ ಎಲ್ಲರೂ ಸಹ ಆಡುವಂಥ ಗೇಮ್ಸು. ಅದು ಎಷ್ಟು ದೊಡ್ಡ ಜಾಗದಲ್ಲಿ ಹಾಕಿದ್ದಾರೆ ಅಂದರೆ, ಮತ್ತು ಈ ಸಾಗರದ ಜಾತ್ರೆಗೆ ಎಷ್ಟು ಊರಿಂದ ಜನ ಬರ್ತಾರೆ ಅಂದರೆ 9 ದಿನ ಜಾತ್ರೆ ಇರುತ್ತೆ. ಅಷ್ಟು ದಿನವೂ ಜನ ಜಂಗೂಳಿ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡ ಜಾತ್ರೆ. ಹಾಗೆ ಆನಂದಪುರದ ಅಮ್ಮ, ಸಾಗರದ ಅಮ್ಮ, ಸಿರ್ಸಿ ಅಮ್ಮ, ಇವರು 3 ಜನನೂ ಅಕ್ಕ ತಂಗಿ ಅಂತ ಹೇಳ್ತಾರೆ. ನಮ್ಮ ಆನಂದಪುರದಲ್ಲಿ ಮಾರ್ಚ್ 10ಕ್ಕೆ ಜಾತ್ರೆ. ಎಲ್ರಿಗೂ ಇವತ್ತೇ ಕರಿತಾ ಇದ್ದೀನಿ, ಎಲ್ಲರೂ ಬಂದುಬಿಡಿ. ಹಾಗೆ ನೋಡ್ತಾ ಇರ್ಬೋದು ಸಾಗರದ ಜಾತ್ರೆ ಇಷ್ಟು ಜೋರಾಗಿ ಆಗ್ತಾಯಿದೆ. ಗೇಮ್ಸ್ಗಳೆಲ್ಲ ನೀವು ನೋಡ್ಬೋದು. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋಕ್ಕೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ, ಯಾಕಂದರೆ ಗೇಮ್ಸ್ ಎಷ್ಟೊಂದು ಹಾಕಿದ್ದಾರೆ ನೋಡಿ, ಎಷ್ಟೊಂದು ಗೇಮ್ಸ್ ಇದೆ. ಹಾಗೆ ರೇಟ್ ಸಹ ತುಂಬ ಕಡಿಮೆಲೇ ಇದೆ ನೋಡಿ. ಇದು ಟ್ರೈನು, ಇದು ಆಟ ಆಡೋಕ್ಕೆ ತುಂಬ ಭಯ ಪಡ್ತಾರೆ ಬೇರೆ ಬೇರೆ ಗೇಮ್ಸಲ್ಲಿ ಅಂದರೆ, ಆರಾಮಾಗಿ ಅದನ್ನು ಆಡ್ಬೋದು. ರೈಲ್ ಥರ ಬರುತ್ತೆ, ತುಂಬ ಸಖತ್ತಾಗಿತ್ತು. ಸೌಂಡ್ಸಲ್ಲಿ ಅಂದರೆ ಇಲ್ಲಿ DJ ಸಾಂಗು ಎಲ್ಲ ಹಾಕಿರ್ತಾರೆ, ಅದೆಲ್ಲ ನಾವು ಯೂಟ್ಯೂಬಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಹಾಗಾಗಿ ಸೌಂಡು ಮ್ಯೂಟ್ ಮಾಡಿದ್ದೀನಿ. ಮತ್ತು ತುಂಬ ಅಂದರೆ ಸೌಂಡು ಸಿಕ್ಕಾಪಟ್ಟೆ ಇದೆ, ಹಾಗಾಗಿ ನಾನು ಸೌಂಡ್ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ವಿಡಿಯೋ ಜಾತ್ರೆದೇ ಬರುತ್ತೆ, ಅದು ಯಾವ ರೀತಿ ಮಾಡಬೇಕು ಅಂತಲೂ ಸಹಿತ ನೀವು ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅಂತಲೂ ಹೇಳಿ. ನೋಡಿ ಎಷ್ಟು ಖುಷಿಯಾಗಿದೆ ಅಂದರೆ, ಪುಟಾಣಿ ಮಕ್ಕಳು ಇರ್ತಾರೆ, ಅವರಿಗೆಲ್ಲ ಈ ರೀತಿ ದೊಡ್ಡ ದೊಡ್ಡ ಜೋಕಾಲಿನ ಆಟ ಆಡೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಆ ರೀತಿ ಗೇಮ್ಸು, ಪುಟಾಣಿ ಮಕ್ಕಳು ಆಡುವಂಥ ಗೇಮ್ಸ್ ಸಹ ಇದೆ ನೋಡಿ. ಕಾಲೇಜ್ ಹಿಂಭಾಗದಲ್ಲೇ ಬರುತ್ತೆ ಸಾಗರ. ಮಾರಿಕಾಂಬಾ ದೇವಸ್ಥಾನ ಸಾಗರದಲ್ಲಿ ತುಂಬ ಪ್ರಸಿದ್ಧವಾದ ದೇವಸ್ಥಾನ, ತುಂಬ ವರ್ಷಗಳಿಂದನೇ ಜಾತ್ರೆ ಆಗ್ತಿದೆ. ಹಾಗೆ ನೆಕ್ಸ್ಟು ಆನಂದಪುರ ಜಾತ್ರೆ ಇದೆ, ಹಾಗೆ ಸಿರ್ಸಿ ಜಾತ್ರೆ ಇದೆ ನೋಡಿ. ಇದು ಡಿಸ್ಕೋ ಅಂತ ಹೇಳ್ಬಿಟ್ಟು ತುಂಬ ಭಯ ಆಗುತ್ತೆ. ಈ ಥರ ಗೇಮ್ಸ್ಗಳು ನಮ್ಮೂರಲ್ಲೂ ಬರುತ್ತೆ. ಆದರೆ ಸಾಗರದ ಜಾತ್ರೆಯಲ್ಲಿ ಅದು ಎಷ್ಟು ಗೇಮ್ಸ್ಗಳು ಹಾಕಿರ್ತಾರೆ ಅಂದರೆ, ಈ ರೀತಿ ಒಂದೊಂದು ಗೇಮ್ಸನ್ನು 2 ಜನ 3 ಜನ ಹಾಕಿರ್ತಾರೆ. ಸಖತ್ತಾಗಿದೆ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಎಷ್ಟೆಲ್ಲ ಗೇಮ್ಸ್ ಬಂದಿದೆ ಜನ, ಮತ್ತು ಇಲ್ಲೇ ತುಂಬ ಜನ ಬರೋದು ಸಹಿತ ಈ ಗೇಮ್ಸ್ಗಳಿಗೇ. ಆದಷ್ಟು ಇವಾಗ ಆಟ ಆಡೋದಕ್ಕಿಂತ ನೋಡೋದಕ್ಕೂ ಬರ್ತಾರೆ ನೋಡಿ. ಆ ಗೇಮ್ಸ್ ಅಂತೂ ನೋಡಿದ್ರೆ ಮೈ ಜುಮ್ ಅನ್ನೋ ಥರ ಅನಿಸುತ್ತೆ. ಅಪ್ಪ ಫುಲ್ಲು ಉಲ್ಟಾ ಮಾಡಿ ಮತ್ತೆ ರಿವರ್ಸ್ ತಗೊಳತ್ತೆ. ಅಪ್ಪ ಸಖತ್ತಾಗಿತ್ತು ಮಾತ್ರ. ಬರೀ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅನ್ಬೋದು. ಇನ್ನೊಂದು ಖುಷಿ ಅಂದರೆ ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ ತುಂಬ ಜನ ಸಿಕ್ಕಿದ್ರು ನಂಗೆ ಜಾತ್ರೆಯಲ್ಲಿ. ತುಂಬ ಖುಷಿಯಿಂದ ಮಾತಾಡಿದ್ರು, ನನಗೂ ಖುಷಿ ಆಯಿತು. ಇಷ್ಟು ದಿನ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಇವತ್ತು ತುಂಬ ಜನ ಎದುರುಗಡೆ ಸಿಕ್ಬಿಟ್ಟು ಅವರೇ ಗುರ್ತಾ ಹಿಡಿದ್ಬಿಟ್ಟು ನನಗೆ ಮಾತಾಡ್ಸಿದ್ರು. ಅದು ಒಂದು ತುಂಬ ಖುಷಿಯಾದ ವಿಚಾರ ಅನ್ಬೋದು. ನೋಡಿ ಫ್ರೆಂಡ್ಸ್, ಇದು ಫುಲ್ಲು ಎತ್ತರಕ್ಕೆ ಹೋಗ್ಬಿಟ್ಟು ಅಲ್ಲೇ ಈ ರೀತಿ ರೌಂಡ್ ಓಡಿಸುತ್ತೆ. ಅಂದರೆ ಇಡೀ ಜಾತ್ರೆ ಅಲ್ಲ, ಇಡೀ ಸಾಗರನೇ ಕಾಣುತ್ತೆ ಅನ್ಬೋದು. ಯಾರೆಲ್ಲ ಸಾಗರದವ್ರು ಇದ್ದೀರಾ, ಈ ವಿಡಿಯೋ ನೋಡ್ತಿದ್ದೀರಾ, ನನಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಮ್ದು ಇದೇ ಊರು ಅಂಥೇಳಿ. ನೋಡ್ತಾ ಇದ್ದಿಲ್ಲ, ಇದಂತೂ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆಯೇ ಎಲ್ಲ ಗೇಮ್ಸ್ಗಳು ಆಗಷ್ಟೇ ಸ್ಟಾರ್ಟ್ ಆಗ್ತಿತ್ತು. ಈ ಥರ ಗೇಮ್ಸ್ಗಳೆಲ್ಲ ಸಂಜೆ ಮೇಲೇ ತುಂಬ ಜನ ಸೇರೋದಲ್ವ. ಜಾತ್ರೆ ಹೆಚ್ಚು ಕಡಿಮೆ ಬೆಳಗ್ಗೆ ತನಕನೂ ಅಂದರೆ 3 ಗಂಟೆ ರಾತ್ರಿವರೆಗೂ ಇರುತ್ತೆ. ಇನ್ನೇನು ಕತ್ಲಾಗ್ತಿದೆ ಅನ್ನೋಷ್ಟೊತ್ತಿಗೆ ಈ ರೀತಿ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ರು. 3 ವರ್ಷಕ್ಕೆ ಒಂದ್ಸತಿ ಬರೋ ಜಾತ್ರೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿರುತ್ತೆ ನೋಡಿ. ಇದಂತೂ ಫುಲ್ಲು ಈ ರೀತಿ ಉಲ್ಟಾ ಮಾಡೋತ್ತಪ್ಪ, ನೋಡೋಕ್ಕೇ ಮೈ ಜುಮ್ ಅನಿಸುತ್ತೆ, ಅಷ್ಟು ಆಗ್ತಿತ್ತು. ಹಾಗೆ ಇಲ್ಲಿ DJ ಆಗಿರ್ಬೋದು, ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟೊತ್ತು ನಿಂತ್ಕೊಂಡ್ರು ಇಲ್ಲಿ ಬೇಜಾರಾಗುವಂಥ ಮಾತೇ ಇಲ್ಲ. ಹಾಗೆ ನಾವು ಟೈಲರ್ ಆಗಿರೋದ್ರಿಂದ ಪ್ರತಿದಿನವೂ ಈ ಜಾತ್ರೆ ನೋಡೋಕೆ ಹೋಗಬೇಕು ಅಂತ ಅನಿಸುತ್ತೆ. ಟೈಲರ್ ಆಗಿರೋದ್ರಿಂದ ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಲ್ವ. ಅದರಲ್ಲೂ ಪಾಪ ನನ್ನ ವ್ಯೂವರ್ಸು ಟೈಲರ್ಸೇ ಸಿಕ್ಕಿದ್ರು. ಅವರು ಹೇಳಿದ್ರು, ನಾವು ಸಹ ಬಟ್ಟೆ ಹೊಲಿದ್ಬಿಟ್ಟು ಈಗ ಸೀಸನ್ ಅಕ್ಕ ಅದಕ್ಕೆ ಬಂದ್ವಿ ಅಂತ ಹೇಳಿದ್ರು. ನೋಡಿ ಫ್ರೆಂಡ್ಸ್, ಈ ಜೋಕಾಲೆ ನೋಡಿ ಎಷ್ಟು ಅಪ್ಪ ಮೈ ಜುಮ್ಮನ ನೋಡೋದಕ್ಕೆ. ನನಗಂತೂ ಎಲ್ಲ ಗೇಮ್ಸ್ಗಳನ್ನು ಖುಷಿಯಾಗಿ ನೋಡ್ತಾ ಇದ್ದೆ. ನಾನು ಚಿಕ್ಕವಳಾಗಿದ್ದಾಗ ತುಂಬ ಹತ್ತುತ್ತಿದ್ದೆ ಈ ಥರ ಗೇಮ್ಸು. ನಮ್ಮ ಸಾಗರ ಆಗಿರ್ಬೋದು, ಆನಂದಪುರ ಆಗಿರ್ಬೋದು. ಆದರೆ ಈಗ ಏನೋ ಗೊತ್ತಿಲ್ಲ, ಈಗೊಂದು ಏಜ್ ಆಗ್ತಾ ಒಂದಂಗೆ ಇದ್ರವೆಲ್ಲ ನೋಡೋಕ್ಕೆ ಭಯ ಆಗುತ್ತೆ ಹೊರತು ಅದ್ರೊಳಗೆ ಕೂರೋದು ಹೇಗಂತ ಗೊತ್ತಿಲ್ಲ. ಅದರಲ್ಲೆಲ್ಲ ಆಟ ಆಡಲಿಲ್ಲ. ನೋಡಬೇಕು ನಮ್ಮೂರಲ್ಲಿ ಯಾವುದಾದ್ರೂ ಅಂದರೆ, ನಮ್ಮೂರಲ್ಲಿ ಅಂದರೆ ತುಂಬ ಜನ ಇರ್ತೀವಲ್ವ, ಹಾಗಾಗಿ ಹತ್ತೀವಿ.
ಎಷ್ಟೊಂದು ಜನ ಅಂದರೆ ಎಲ್ಲ ಗೇಮ್ಸ್ಗಳಲ್ಲೂ ಜನ ಇದ್ದರು, ಅಷ್ಟು ಜನ ಸೇರಿದರು. ಮತ್ತು ಅಷ್ಟೇ ಖುಷಿ ಆಗ್ತಾಯಿತ್ತು. ಅಂದರೆ ಈ ಥರದ್ದೆಲ್ಲ ವರ್ಷ ವರ್ಷ ಇರಬೇಕಿತ್ತು ಅನಿಸುತ್ತೆ. ಆದರೆ ಪಾಪ ಜಾತ್ರೆ ಮಾಡೋರಿಗೆ ಖರ್ಚು. ಹಾಗೆ ನಮ್ಮ ತಂಗಿ ಮನೆಗೆ ಬುಧವಾರ ಕುರಿ ಊಟ ಇತ್ತು, ನಮಗೆ ಬರೋಕ್ಕಾಗಿಲ್ಲ. ಹಾಗೆ ಭಾನುವಾರನೂ ಸಹ ಮಾಡಿದ್ರು, ಅವರು ಕರೆದಿದ್ರು. ಹಾಗಾಗಿ ಅವರಿಗೋಸ್ಕರ ನಾವು ಬಂದ್ವಿ. ಅಂದರೆ ಭಾನುವಾರ ಬರ್ರಿ ಊಟ ಮಾಡ್ಕೊಂಡು ಹೋಗಿ ಮತ್ತೆ ಜಾತ್ರೆಗೆ ಬಂದರೆ ಆಯಿತು ಅಂತ ಹೇಳಿದರು. ನಾನು ನಮ್ಮ ಮನೆಯವರು ಇಬ್ಬರೇ ಬಂದಿದ್ವಿ. ಮೊನ್ನೆ ಎಲ್ಲ ಮಕ್ಕಳೆಲ್ಲ ಬಂದಿದ್ರಲ್ವ, ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರೇ ಬಂದುಬಿಟ್ಟು ಫಸ್ಟು ಜಾತ್ರೆ ಎಲ್ಲ ನೋಡಿಬಿಟ್ಟು ಆಮೇಲೆ ನಮ್ಮ ತಂಗಿ ಬಂದಳು, ಅವಳು ಜಾಯ್ನ್ ಆದಳು. ಅವಳು ಸಹ ಈ ವಿಡಿಯೋದಲ್ಲಿದ್ದಾಳೆ. ಅವಳು ತುಂಬ ಖುಷಿ ಆಯಿತು. ಅವಳು, ನಾನು, ಅವಳ ಮಗ ಇಷ್ಟು ಜನನೂ ಜಾತ್ರೆ ಸುತ್ತಾಡಿದ್ವಿ. ಮತ್ತು ಜಾತ್ರೆಯಲ್ಲಿ ತಗೊಳ್ಳೋದಕ್ಕಿಂತ ತಿನ್ನೋ ಐಟಮ್ಗಳೇ ಜಾಸ್ತಿ ಬಂದಿರುತ್ತೆ. ಎಂಥ ಐಟಮ್ ಬಂದಿರಲ್ಲ, ಎಲ್ಲರೂ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂಗಡಿಗಳು. ನಾವು ಲಾಸ್ಟಿಗೆ ಜಿಲೇಬಿ ತಗೊಂಡ್ವಿ. ಹಾಗೆ ಇಲ್ಲಿ ಆಲೂ ರೋಸ್ಟ್ ಮಾಡ್ತಾರಲ್ವ ಅದು ತಿಂದ್ವಿ. ಇದು ನೋಡಿ, ಮಕ್ಕಳು ಪುಟ್ಪುಟಾಣಿ ಮಕ್ಕಳಿಗೆಲ್ಲ ಆಟ ಆಡ್ಸೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಈ ಲೈಟಿಂಗ್ಸ್ ನೋಡ್ಬೋದು ನೀವು, ಎಷ್ಟು ಸಖತ್ತಾಗಿದೆ ಅಂಥೇಳಿ. ನೋಡಿ, ಮಕ್ಕಳು ಪುಟ್ಪುಟಾಣಿ ಮಕ್ಕಳು ಕೂತ್ಕೊಂಡಿದ್ರು, ನೋಡೋದಕ್ಕೆ ಅಷ್ಟು ಖುಷಿಯಾಗಿ. ನಾನಂತೂ ಎಲ್ಲ ಲೈಟಿಂಗ್ಸು ಜೋಕಾಲಿ ಎಲ್ಲ ನೋಡಿಬಿಟ್ಟು ವಿಡಿಯೋ ಮಾಡಿಕೊಂಡು ಅಷ್ಟು ಖುಷಿ ಆಯಿತು. ನೆಕ್ಸ್ಟು ನಾವು ಹೋಗಿರೋದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ 12 ಗಂಟೆ ಆಗಿತ್ತು. ಅದು ಯಾಕೆಂದರೆ ಸಾಗರದಿಂದ ಆನಂದಪುರ ಬಸ್ಸು ಸ್ವಲ್ಪ ಫುಲ್ಲು ರಶ್ ಇರುತ್ತಲ್ವ, ಹಾಗಾಗಿ ನಾವು ಮನೆಗೆ ಬರೋತ್ತಿಗೆ 12:15 ಆಗಿಬಿಡ್ತು. ಏನು ಮಾಡೋಂಗಿಲ್ಲ, ಜಾತ್ರೆ ಟೈಮಲ್ಲೆಲ್ಲ ಇದೆಲ್ಲ ಇದ್ದಿದ್ದೆ. ಇದು ನೋಡಿ ಫ್ರೆಂಡ್ಸ್, ಇದ್ರ ಒಳಗಡೆ ಹೋಗ್ಬಿಟ್ಟು ಏನಿದೆ ಅಂತ ನೋಡಬೇಕು. ನಾವೇನು ಹೋಗಲಿಲ್ಲ ಅದರೊಳಗಡೆ. ಹಾಗೆ ಪುಟಾಣಿ ಮಕ್ಕಳಿಗೆ ಪೇರೆಂಟ್ಸು ಸಹ ಕೂತ್ಕೊಂಡು ಆಡೋವಂಥ ಒಂದು ಆಟ ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಚಿಕ್ಕವರು ಆಟ ಆಡ್ಸೋಕ್ಕೆ ಅಂಥೇಳಿ ಭಯಪಡೋರು ಸಮೇತ ಈ ರೀತಿ ಚಿಕ್ಕ ಪುಟ್ಟ ಆಟಗಳನ್ನು ಆಡಿಸ್ಬೋದು. ಇದು ನೋಡಿ, ಇದು ಏನಂತ ಗೊತ್ತಿಲ್ಲ, ಏನೋ ಒಳಗಡೆ ಹೋದರೆ ಪ್ರಾಣಿಗಳೆಲ್ಲ ಇದೇನೋ ಅಂತ ಅಂದ್ಕೊಳ್ತೀನಿ. ನಾವು ಹಾಗೆ ನೋಡಿದ್ವಿ. ಹೋಗೋಣ ಅಂದರು ನಮ್ಮ ಮನೆಯವರು. ಹೋಗೋಣವಾ, ಅಲ್ಲಿ ಏನಿದೆ ನೋಡೋಣವಾ ಅಂದರು. ಬೇಡ ಬೇಡ, ಅಲ್ಲಿ ಏನಿರುತ್ತೆ ಬಿಡಿ, ಇನ್ನೇನು ಪ್ರಾಣಿಗಳ ಚಿತ್ರನೋ ಪ್ರಾಣಿಗಳೋ ಏನೋ ಒಂದು ಇರುತ್ತೆ. ಆದರೆ ತುಂಬ ಜನ ಹೋಗ್ತಾಯಿದ್ರು, ಮಾತ್ರ ಹೋಗಿ ನೋಡ್ಕೊಂಡು ಬರ್ತಾಯಿದ್ರು. ನೋಡಬೇಕು, ಇನ್ನೊಂದ್ಸತಿ ಜಾತ್ರೆ ಹೋದರೆ ಏನಿದೆ ಅಂಥೇಳಿ ನೋಡ್ಕೊಂಬರ್ಬೇಕು. ಇವತ್ತು ನಾವು ಹಾಗೇ ಅಂದರೆ ನಾವು ಗೇಮ್ಗಳೇನು ಆಡೋಕ್ಕೆ ಹೋಗಿಲ್ಲ. ಸಖತ್ತಾಗಿರೋ ಗೇಮ್ಗಳಿದ್ವು. ಇದು ನೋಡಿ ಫ್ರೆಂಡ್ಸ್, ಇದು ಈ ಥರ ಹಾಕ್ತಾರೆ ನಮ್ಮ ಕಣ್ಣು ಮುಂದೆ. ಎಲ್ಲ ಥರ ರೇಡಿಂಗ್ ಥರ ಬರುತ್ತೆ, ಅಂದರೆ ಬೈಕ್ ರೇಡಿಂಗು, ಹಾಗೆ ಏನೇನೋ ವಿಚಿತ್ರ ಗೊಂಬೆಗಳೆಲ್ಲ ಬರುತ್ತೆ. ಆಗ ತುಂಬ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಈ ಆಟ. ನಾನು ಸುಮಾರು ನಿಂತ್ಕೊಂಡು ಅಬ್ಸರ್ವ್ ಮಾಡಿದೆ, ನೋಡಿ ಅಲ್ಲಿ ಹೆಂಗೆ ಮಾಡ್ತಿದ್ದಾರೆ ಅಂತ. ತುಂಬ ಒಂಥರ ಥ್ರಿಲ್ಲಿಂಗ್ ಆಗಿರೋಂಥ ಆಟನೇ ಅನ್ಬೋದು. ಕಣ್ಣು ಮುಂದೆ ಆ ಥರ ಹಾಕಿದಾರಲ್ವ, ಅದು ಕಣ್ಣು ಮುಂದೆ ಬರುತ್ತೆ, ಅದಕ್ಕೋಸ್ಕರ ಥ್ರಿಲ್ಲಿಂಗ್ ಆಗಿರುತ್ತೆ ಆಟ. ಹಾಗೆ ಫುಡ್ಡು, ಎಲ್ಲಿ ನೋಡಿದ್ರೂ ಫುಡ್ಡು, ಕಬಾಬು, ಚಿಕನ್ನು, ರೈಸು, ಮತ್ತು ದೋಸೆ, ಬೆಣ್ಣೆ ದೋಸೆ, ವೆಜ್ಜು ನಾನ್ ವೆಜ್ ಇಬ್ಬರಿಗೂ ಸಹಿತ ಒಂದು ಫುಡ್ ಮಾತ್ರ ಸಖತ್ತಾಗಿ, ಒಬ್ರಿಗಿಂತ ಒಬ್ಬರು ಸಖತ್ತಾಗಿ ಮಾಡಿಕೊಡ್ತಾಯಿದ್ರು. ಹಾಗೆ ನೀವು ನೋಡ್ಬೋದು, ಇದೆಲ್ಲ ಫ್ಯಾನ್ಸಿ ಅಂಗಡಿಗಳು ತುಂಬ ಚೆನ್ನಾಗಿದ್ವು. ಏನು ಅಂಗಡಿಗಳು ಇಲ್ಲ ಅಂತ ಹೇಳಿ ಪ್ರತಿಯೊಂದು ಅಂಗಡಿನೂ ಈ ಜಾತ್ರೆಯಲ್ಲಿ ಹಾಕಿರ್ತಾರೆ. ನೋಡ್ತಾ ಇದ್ದೀರಲ್ಲ, ಇದು ಪಿಂಗಾಣಿ ಅಲ್ಲ ಫ್ರೆಂಡ್ಸ್, ಇದು ಬಿದ್ದರೇನು ಒಡೆದೋಗಲ್ಲ ಅನ್ಕೊತೀನಿ, ಕೆಲವೊಂದೊಂದು ಒಡೆದೋಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಅದಷ್ಟು ಸೇಲ್ ಆಗ್ತಾ ಇತ್ತು. ನಾನೇನು ಈ ರೀತಿ ವಸ್ತುಗಳನ್ನ ಹೆಚ್ಚಿಗೆ ತೊಗೊಂಡಿಲ್ಲ, ಯಾಕಂದರೆ ನಾವಿರೋದು ಬಾಡಿಗೆ ಮನೆ ಆಗಿರೋದ್ರಿಂದ ಇದನ್ನೆಲ್ಲ ನಾವು ಗ್ಲಾಸ್ ಇರೋ ಅಂಥ ಒಂದು ಶೋಕೇಶಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ಲಾಸ್ ಇರೋ ಶೋಕೇಶ್ ಅವರು ಈ ರೀತಿ ಎಲ್ಲ ತೊಗೊಂಡು ಇಟ್ಕೊಬೋದು, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಟಾಪ್ಸ್ ಅಂಗಡಿಗಳು, ಹೆಣ್ಮಕ್ಳಿಗೆ ಕಣ್ಣಿಗೆ ಬೀಳೋದೇ ಟಾಪ್ಸು, ಸ್ಲಿಪ್ಪರು ಮತ್ತು ಇಯರಿಂಗ್ಸು ಇವೆ ಅಲ್ವಾ. ನನಗೆ ಟಾಪೇನು ತೊಗೊಳಕ್ಕೆ ಹೋಗಿಲ್ಲ, ನಾನು ಸೇಲ್ ಮಾಡೋದ್ರಿಂದ. ಹಾಗೆ ವೆನಿಟಿ ಬ್ಯಾಗ್ ತೊಗೊಂಡೆ, ಅಂದರೆ ನಾವು ಟ್ರಾವೆಲಿಂಗ್ ಹೋಗ್ತಾ ಇರ್ತೀವಿ ಅವಾಗವಾಗ, ಅದರಿಂದ ಟಾಪ್ಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದ್ವು, ರೀಸನಬಲ್ ರೇಟ್ ಇದ್ವು. ಆದರೆ ಜಾತ್ರೆಯಲ್ಲಿ ಏನು ಅಂತಂದರೆ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಬಟ್ಟೆಗಳನ್ನು ದೂರದಲ್ಲಿ ಇಟ್ಟಿರ್ತಾರೆ ನೋಡಿ, ಆಗ ನಮಗೆ ಅದರ ಕ್ವಾಲಿಟಿ ಎಲ್ಲ ಗೊತ್ತಾಗಲ್ಲ. ಸ್ಲಿಪ್ಪರು ಅಷ್ಟೇ, ಈ ಸ್ಲಿಪ್ಪರ್ಗಳೆಲ್ಲ ಸಖತ್ತಾಗಿದ್ವು, ನೋಡೋಕ್ಕೇನೋ ಚೆನ್ನಾಗೇ ಕಾಣ್ತಾ ಇದ್ವು. ಆದರೆ ನೀರಿಗೆಲ್ಲ ಬೇಗನೆ ಹಾಳಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದು ಬಾಗಿಲು ತೋರಣ. ಇದೆಲ್ಲ ಐಟಮ್ಗಳು ನಮ್ಮೂರಿಗೆ ಬರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಜಾತ್ರೆ ಮುಗಿತಿದ್ದಂಗೆ ಇವರೆಲ್ಲರೂ ನಮ್ಮೂರಿಗೆ ಬರ್ತಾರೆ. ಮಾರ್ಚ್ 10ನೇ ತಾರೀಕಿಂದ ಜಾತ್ರೆ ಸ್ಟಾರ್ಟು, 16ಕ್ಕೇನೋ ಮುಗಿಯುತ್ತೆ. ಆಗಲೂ ಸಹ ನಾನು ಇದೇ ರೀತಿ ವಿಡಿಯೋ ಹಾಕ್ತೀನಿ. ವಿಡಿಯೋನ ನೀವು ಪ್ರತಿದಿನ ನೋಡಬೇಕು.
ಹಾಗೆ ನಮ್ಮ ರಿಲೇಷನ್ ಯಾರೆಲ್ಲ ಬರ್ತಾರೆ, ಮತ್ತು ಜಾತ್ರೆ ಹೇಗಿರುತ್ತೆ, ನಮ್ಮನೆ ಬಾಗಿಲಲ್ಲೇ ಜಾತ್ರೆ ಇರುತ್ತೆ. ನಮ್ಮನೆ ಹತ್ರನೇ ಮಾರಿಕಾಂಬ ದೇವಸ್ಥಾನ. ನನ್ನ ವ್ಯೂವರ್ಸಿಗೆ ಗೊತ್ತಿರುತ್ತೆ ನೋಡಿ, ಬಾಗಿಲು ತೋರಣ ಎಷ್ಟು ಕಡಿಮೆ ಇದೆ ಅಂದರೆ ಫ್ರೆಂಡ್ಸ್. ನಂಗೆ ಇಲ್ಲಿ ಒಂದು ಅನಿಸಿದ್ದು ಸ್ವಲ್ಪ ರೇಟೇ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ಒಂದು ಇಯರಿಂಗ್ಸಿಗೆ 40 ರೂಪೀಸ್ ಇರುತ್ತೆ, ಇವರು 50 ಹೇಳ್ತಾಯಿದ್ರು. ಹಾಗೆ ಏನೇ ಆದರೂ ಚೌಕಾಸಿ ಮಾಡಿದ್ರೆ ಕೊಡ್ತಾಯಿದ್ರು. ನಾವು ವೆನಿಟಿ ತೊಗೊಂಡಾಗೂ ಸ್ವಲ್ಪ ಚೌಕಾಸಿ ಮಾಡಿದ್ವಿ, ಅದು ಬಿಟ್ಟು ನಾವು ಬೇರೆ ಏನೂ ತೊಗೊಳೋದಕ್ಕೆ ಹೋಗಿಲ್ಲ. ಅಂದರೆ ತಿನ್ನೋದೆಲ್ಲ ಚೆನ್ನಾಗೇ ತಿಂದ್ವಿ. ಮತ್ತು ನಾನು ತಿನ್ನೋ ಥರ ವೀಡಿಯೋಗಳೇನು ಮಾಡ್ಕೊಳಕ್ಕೆ ಹೋಗಿಲ್ಲ. ನೋಡಿ ಸ್ಲಿಪ್ಪರು, ಈಗೆಲ್ಲ ತಗೊಳ್ಳೋರಿಗೆ ಏನು ಸಿಕ್ಕಾಪಟ್ಟೆ ಐಟಮ್ಗಳು ಹಾಕಿರ್ತಾರೆ. ಪ್ರತಿಯೊಂದು ಅಂಗಡಿ ಇಂಥ ಅಂಗಡಿ ಇಲ್ಲ ಅನ್ನೋದೇ ಇಲ್ಲ. ಜೆಂಟ್ಸು, ಲೇಡೀಸು, ಮಕ್ಕಳದು. ಹಾಗೆ ಇವರು ನನ್ನ ವ್ಯೂವರ್ಸು, ಸಬ್ಸ್ಕ್ರೈಬರು. ನನ್ನ ಹತ್ರ ಮಾತಾಡಿದ್ರು, ಸಾಗರದವರೇ ಅಂತೆ. ಹಾಗೆ ನನ್ನ ತಂಗಿ ಬಂದಳು. ನನ್ನ ತಂಗಿ ನಮ್ಮ ಜೊತೆಗೆ ಜಾತ್ರೆಗೆ ಆದ್ಲು. ಇದು ನಮ್ಮ ತಂಗಿನ ಕೊಟ್ಟಿರೋದು ಸಾಗರ ಆಗಿರೋದ್ರಿಂದ ಅವರಿಗೆ ಸಾಗರ ಜಾತ್ರೆ ತುಂಬ ಜೋರಿರುತ್ತೆ. ಹಾಗೆ ನಮ್ಮೂರು ಮಾರಮ್ಮ, ಸಾಗರದ ಮಾರಮ್ಮ, ಹಾಗೆ ಸಿರ್ಸಿ, ಇವ್ರು 3 ಜನ ಅಕ್ಕ ತಂಗಿ ಅಂತಾರೆ. ನೋಡ್ತಾ ಇದ್ದೀರಲ್ಲ ವೆನಿಟಿ, ಎಷ್ಟು ಕಡೆ ನೋಡಿದ್ವಿ, ಎಷ್ಟು ಕಡೆ ಕೇಳಿದ್ವಿ ಅಂತ ಗೊತ್ತಿಲ್ಲ. ಸಖತ್ತಾಗಿದ್ವು. ಆದರೆ ಕ್ವಾಲಿಟಿ ಇನ್ನೂ ಸ್ವಲ್ಪ ಬೇಕು. ಜಾತ್ರೆ ಅಲ್ವಾ, ಕ್ವಾಲಿಟಿ ಅಷ್ಟೊಂದು ಅವ್ರೇನು ಕೊಡಲ್ಲ. ಯಾಕಂದರೆ ಜನ ಇಲ್ಲಿ ನೋಡೋದು ಕಡಿಮೆ ರೇಟ್ ಎಲ್ಲಿರುತ್ತೋ ಅಲ್ಲಿ ತಗೊಳ್ತಾರೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಆದರೆ ನನಗೆ ಮೊಬೈಲ್ ಹಿಡಿತಿರ್ಲಿಲ್ಲ, ಹಾಗಾಗಿ ನಾವು ವಾಪಸ್ ಬಿಟ್ವಿ. 80 ರೂಪೀಸ್ ಅಂತ ಹೇಳ್ತಾಯಿದ್ರು. ಮೊಬೈಲ್ ಹಿಡಿತಿರ್ಲಿಲ್ಲ. ಹಾಗೆ ನನ್ನ ಅವಾಗ ತೋರಿಸಿದ್ನಲ್ಲ ನನ್ನ ವ್ಯೂವರ್ಸು, ಅವರು ಸಹ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರ ಹತ್ರ ಮಾತಾಡಿ ನನಗೆ ತುಂಬ ಖುಷಿ ಆಯಿತು. ಇದು ವೆನಿಟಿ ನಂಗೆ ತುಂಬ ಇಷ್ಟ ಆಯಿತು, ಮಾರ್ಕೆಟಿಗೆಲ್ಲ ತೊಗೊಂಡೋಗೋದಕ್ಕೆ, ಹಾಗೆಯೇ ಅಮೌಂಟ್ ಹಾಕಿಟ್ಕೊಳ್ಳೋಕ್ಕೆ ಅಂತ. ಆದರೆ ನನಗೆ ಮೊಬೈಲ್ ಹಿಡಿಲಿಲ್ಲ. ಮೊಬೈಲ್ ಬೇಕಲ್ವಾ, ಮೊಬೈಲ್ ಹಿಡಿಯೋ ಥರ ಪರ್ಸ್ ಆದರೆ ಚೆನ್ನಾಗಿರುತ್ತೆ. ಹಾಗೆ ನನ್ನ ತಂಗಿ ಸಾಗರ ಬುಧವಾರನೇ ಬಂದುಬಿಟ್ಟು ಅವ್ರ ಮನೆಗೆ ಜಾತ್ರೆ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ಆಗಲಿಲ್ಲ ಫ್ರೆಂಡ್ಸ್. ಹಾಗೆ ನಾನು ನನ್ನ ತಂಗಿ ತುಂಬ ಹೊತ್ತು, 2:30ಇಂದ 3 ಗಂಟೆ ತನಕ ಒಟ್ಟು ಜಾತ್ರೆಯಲ್ಲಿ ಸುತ್ತಾಡ್ತಾನೆ ಇದ್ವಿ. ಆದರೆ ಹಿಂದಕ್ಕೆ ನಮ್ಮ ಮನೆಯವರು ಇದ್ದರು, ನಮ್ಮ ತಂಗಿ ಮಗ, ನಮ್ಮ ಮನೆಯವರು. ಏನು ಐಟಮ್ ಬೇಕೋ ಅಷ್ಟೇ ತಗೊಂಡ್ವಿ, ಬಿಟ್ಟರೆ ವಿಪರೀತ ಎಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡೋದಕ್ಕೆ ಹೋಗಿಲ್ಲ. ಅದಕ್ಕೆ ಹೇಳೋದು ಜನ ಮರಳ ಜಾತ್ರೆ ಮರಳ ಅಂತ. ನಮಗೆ ನೈಟ್ ಟೈಮಲ್ಲಿ ಹೋದರೆ ಅಂತೂ ಫುಲ್ ಬಿಡಿ ಲೈಟಿಂಗ್ಸ್ ಹಾಕಿರ್ತಾರೆ, ನೋಡಿದ್ದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಖರ್ಚು ಮಾಡೋರಿಗಾದರೆ ಇಲ್ಲಿ ಬಂದರೆ 10,000 ಅಲ್ಲ 20,000 ಇದ್ದರೂ ಸಾಕಾಗೋದಿಲ್ಲ. ಆದ್ದರಿಂದ ಜನ ಮರಳ ಜಾತ್ರೆ ಮರಳ ಅಂಥೇಳಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಬೇಕಾಗಿರೋದನ್ನು ಕರೆಕ್ಟಾಗಿ ನೋಡಿ ಅಬ್ಸರ್ವ್ ಮಾಡಿ ತಗೊಳ್ಳಿ. ಈ ವೆನಿಟಿ ನಾನು ಇಟ್ಕೊಂಡಿದ್ದು ನೋಡಿದ್ದು ದುಡ್ಡೆಲ್ಲ ಕೊಟ್ಬಿಟ್ಟೆ. ಆವಾಗ ನಾನು ಮೊಬೈಲ್ ಹಿಡಿಲೇ ಇಲ್ಲ, ಅದಕ್ಕೆ ಬೇಡ ಅಂತ ವಾಪಸ್ ಕೊಟ್ಟೆ. ನೋಡ್ತಾ ಇರ್ಬೋದು, ಏನು ಸಿಕ್ಕಲ್ಲ, ಎಲ್ಲ ಸಿಗುತ್ತೆ, ಎಲ್ಲ ಐಟಮ್ಗಳು ಸಿಗುತ್ತೆ. ನಾವು ಕರೆಕ್ಟಾಗಿ ನೋಡಿ ತೊಗೋಬೇಕಷ್ಟೇ. ಪಾಪ ಇವ್ರು ತುಂಬ ದೂರ ಊರಿಂದ ಬಂದು ಅಂಗಡಿಗಳು ಹಾಕಿರ್ತಾರೆ. ಅಂಗಡಿಗಳು ಹೇಗಂದರೆ ಜಾತ್ರೆಯಲ್ಲಿ ಅದು ಜಾತ್ರಾ ಕಮಿಟಿಯವರೇ ಎಲ್ಲರಿಗೂ ಹಂಚಿರ್ತಾರೆ, ಇಷ್ಟಕ್ಕಿಷ್ಟು ರೇಟು ಅಂಥೇಳಿ. ಹಾಗೆ ನೀವು ನೋಡ್ತಾ ಇರ್ಬೋದು, ನಾವು ತಗೊಂಡು ಮತ್ತೆ ವಾಪಸ್ ಮಾಡಿದೆ ಫ್ರೆಂಡ್ಸ್. ಯಾಕಂದರೆ ಆಮೇಲೆ ತಗೊಂಡಾದಮೇಲೆ ನಾನು ಮೊಬೈಲ್ ಹಾಕಿದೆ, ಮೊಬೈಲ್ ಬರಲಿಲ್ಲ. ಮೊಬೈಲ್ ಇಲ್ಲ ಹಾಕೋಕ್ಕಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಆದ್ದರಿಂದ ನಾನು ಆಮೇಲೆ ವಾಪಸ್ ಮಾಡಿ ಬೇರೆ ಒಂದು ಚೆನ್ನಾಗಿರೋದು ತೊಗೊಂಡೆ, ಮೊಬೈಲು ಆಗುವಂಥದ್ದು. ಹಾಗೆ ಹೆಣ್ಮಕ್ಳಿಗೆ ಹಾಗೆ ಅಲ್ಲ ಫ್ರೆಂಡ್ಸ್, ಎಷ್ಟು ಶಾಪಿಂಗ್ ಮಾಡಿದ್ರು ಕಡಿಮೆನೇ. ಈ ಶಾಪಿಂಗ್ ನಾವು ಪ್ರತಿದಿನ ಜಾತ್ರೆ ಕರ್ಕೊಂಡೋದ್ರು ಪ್ರತಿದಿನವೂ ಶಾಪಿಂಗ್ ಮಾಡ್ತಾನೆ ಇರ್ತೀವಿ. ಹಾಗೆ ಹೆಣ್ಮಕ್ಳು ಮನಸ್ಸು ಹಾಗೆ, ಪ್ರತಿದಿನ ಅವ್ರಿಗೆ ಏನಾದರೂ ಒಂದು ತೊಗೊಂಡ್ರೆ ಸಮಾಧಾನ ಅಲ್ವಾ. ಇಲ್ಲೇನಾದರೂ ಫುಡ್ ತಿನ್ನೋಣ ಅಂತ ಹೋದ್ವಿ. ಇಲ್ಲೇನೋ ಟೋಕನ್ ತೊಗೊಬೇಕಂತೆ, ಆಮೇಲೆ ಫುಡ್ ಹತ್ರ ಒಯ್ದು ಕೊಡಬೇಕಂತೆ, ಆಮೇಲೆ ಅಲ್ಲಿ ನಿಂತ್ಕೊಂಡು ತಿನ್ನಬೇಕಂತೆ. ಕುತ್ಕೊಳ್ಳೋಕ್ಕೂ ಹಾಕಿದ್ರು, ಜಾಗ ಇರಲಿಲ್ಲ. ಅದಕ್ಕೆ ನಾವು ಬೇಡ, ಟೋಕನ್ ಎಲ್ಲ ತೊಗೊಳ್ಳೋ ಅಷ್ಟಿಲ್ಲ, ಬೇಡ, ಮತ್ತು ಮುಂದೆ ಹೋಗೋಣ. ಎಷ್ಟು ಬೇಕು ಫುಡ್ಡು ಮಾತ್ರ ಎಲ್ಲ ಕಡೆಯೂ ಸಿಗ್ತಾಯಿತ್ತು. ಜಾತ್ರೆಯಿಂದನೂ ಕೊಡ್ತಾ ಇರ್ತಾರೆ, ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಕೊಡ್ತಾ ಇರ್ತಾರೆ. ನೋಡ್ತಾ ಇದ್ದೀರಲ್ಲ, ಹಾಗೆ ಮಕ್ಕಳಿಗೆ ಆಗುವಂತಹ ಆಟಿಕೆ ಸಾಮಾನುಗಳಾಗಿರ್ಬೋದು. ಹಾಗೆ 10 ರೂಪಾಯಿ ವಸ್ತುಗಳು, ಏರ್ ಪಿನ್ನು ಗುಚ್ಚು ಎಲ್ಲ 10 ರೂಪಾಯಿಗೆ. ತಗೊಳ್ಳೋರೆಲ್ಲ ಆರಾಮಾಗಿ ತಗೊಳ್ತಾರೆ. ಹಾಗೆ ನಾನು, ನನ್ನ ತಂಗಿ ಮಗ ಮತ್ತು ನಮ್ಮ ಮನೆಯವರು 4 ಜನ ಇದ್ದರು. 4 ಜನ ಫುಲ್ಲು ಸುತ್ತಾಡಿದ್ವಿ. ಆಮೇಲೆ ಒಂದು ಕಡೆ ತಿಂದ್ವಿ, ತುಂಬ ಇಷ್ಟ ಆಗಿರೋದನ್ನು ತಗೊಂಡ್ವಿ. ಹಾಗೆ ಅವ್ರ ಮನೆಗೆ, ನಮ್ಮ ತಂಗಿ ಮನೆಗೇ ಹೋಗಿ ಊಟ ಮಾಡಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಮತ್ತು ಮನೆಗೆ ಬರೋ ಹೊತ್ತಿಗೆ ರಾತ್ರಿ 12:30 ಆಗೇ ಬಿಡ್ತು. ಹಾಗೆ ಜಿಲೇಬಿ ತಗೊಳ್ಳೋಣ ಅಂತ ನಮ್ಮ ತಂಗಿ ಹೇಳಿದ್ಲು. ಹಾಗಾಗಿ ಆಯಿತು ಅಂತೇಳ್ಬಿಟ್ಟು ಜಿಲೇಬಿ ತಗೊಂಡ್ವಿ. ಅಂದರೆ 1/4 kg 50 ಅನ್ಕೊತೀನಿ, 1/4 kg 50 ಜಿಲೇಬಿ ತೊಗೊಂಡ್ಳು ನನ್ನ ತಂಗಿ.
ನೋಡ್ತಾ ಇದ್ದೀರಲ್ಲ, ಈಗ ಜಾತ್ರೆಗೆ ಹೋಗಿ ಏನು ತಂದೆ ಅಂದರೆ ಜಿಲೇಬಿ ಆದರೂ ತಂದೆ ಅಂತ ಹೇಳ್ಬೋದಲ್ಲ, ಆ ಥರ. ಮತ್ತು ಜಾತ್ರೆಗೆ ಬಂದಾಗ ಬಳೆ, ಮಂಡಕ್ಕಿ, ಜಿಲೇಬಿ ಮತ್ತು ಬೆಂಡು ಬಸ್ಸಾಸ್ ಅಂತ ಬರುತ್ತೆ. ಅದು ನಾನು ಅದು ವೈಟಾಗಿರುತ್ತೆ, ಸಕ್ಕರೆ ಪಾಕದಲ್ಲಿ ಮಾಡ್ತಾರೆ ಅದು. ಇದೆಲ್ಲ ಬಂದಾಗ, ಜಾತ್ರೆಗೆ ಬಂದಾಗ ಇದೆಲ್ಲ ತೊಗೊಂಡೋದ್ರೇ ಒಂಥರ ಜಾತ್ರೆಗೆ ಹೋಗಿದ್ವಿ ಅನ್ನೋ ಕಳೆ. ಅಂದರೆ ಹಳೆಯ ಕಾಲದಲ್ಲಿ ಅದೇ ರೀತಿ ಮಾಡೋರಂತೆ. ಜಾತ್ರೆಗೆ ಹೋದಾಗ ತುಂಬ ದೂರದಿಂದ ನಡ್ಕೊಂಡು ಹೋಗ್ಬೇಕಿತ್ತಲ್ಲ, ಹಾಗಾಗಿ ಒಬ್ಬರು ಯಾರಾದರೂ ನಡ್ಕೊಂಡು ಹೋಗಿ ಜಾತ್ರೆಗೆ ಹಣ್ಕಾಯಿ ಮಾಡಿಸ್ಕೊಂಬರೋರಂತೆ. ಆಗ ಮಂಡಕ್ಕಿನ ತೊಗೊಂಡು ಬರ್ತೀವಿ. ಇದು ನೋಡಿ ಮಂಡಕ್ಕಿ ಅಂಗಡಿ, ನಮ್ಮ ಊರಿನವರೇ ಇಲ್ಲಿ ಅಂಗಡಿ ಹಾಕಿದ್ರು ನಮ್ಮ ಮನೆ ಹತ್ತಿರ. ಅವ್ರ ಅಂಗಡಿ ಸಹ ವೀಡಿಯೋ ಮಾಡ್ಕೊಂಡು, ಇವ್ರು ಪ್ರತಿ ವರ್ಷವೂ ಜಾತ್ರೆಗೆ ಅಂಗಡಿ ಹಾಕ್ತಾರೆ. ಆದ್ದರಿಂದ ಹಾಗೆ ನೋಡ್ತಾ ಇದ್ದೀರಲ್ಲ, ನಾನು ಆದಷ್ಟು ವೀಡಿಯೋ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ನಾವು ಸಹ ಸಾಗರ ಬಂದಿದ್ದೀವಿ ಅಂದರೆ ಸಾಗರ ಜಾತ್ರೆ ವೀಡಿಯೋ ಮಾಡಿದ್ರೇ ಖುಷಿ ಅಲ್ವಾ. ಹಾಗಾಗಿ ಆದಷ್ಟು ಕವರ್ ಮಾಡಿದ್ದೀನಿ. ವೀಡಿಯೋ ಮಾಡ್ತಾ ಇರೋದಕ್ಕೆ ಯಾರು ಏನೂ ಹೇಳಿಲ್ಲ ಫ್ರೆಂಡ್ಸ್, ಎಲ್ಲರೂ ಖುಷಿ ಪಡ್ತಾರೆ, ಅದೇ ನನಗೂ ಖುಷಿ. ಹಾಗೆ ನೋಡಿ ಟಾಪ್ಸು 300, 350, 400 ಅಂಗಡಿಯಿಂದ ತಂದು ಮಾರೋದಂಥವ್ರು. ಪರವಾಗಿಲ್ಲ, ಒಂದು ರೀಸನಬಲ್ ರೇಟಲ್ಲಿ ಹಾಕ್ಕೊಡ್ತಾರೆ. ನಾನು ಯಾವುದೇ ಥರ ಟಾಪ್ ಏನು ತೊಗೊಂಡಿಲ್ಲ, ನಾನು ಬರೀ ನೋಡಿದೆ ಅಷ್ಟೇ. ಆದರೆ ನಂಗೆ ಒಂದು ಕಡೆ ತಗೊಳ್ಳೋಣ ಅಂತ ತುಂಬ ಆಸೆ ಆಯಿತು. ಒಂದು ಟಾಪು ನಮ್ಮ ಮನೆಯವ್ರು ನೀನೇ ಸೇಲ್ ಮಾಡ್ತೀಯಾ, ಮತ್ತೇನಕ್ಕೆ ತಗೊಂತೀಯಾ ಅಂತ ಹೇಳಿದ್ರು. ಹಾಗಾಗಿ ನಾನೇನು ತಗೊಳ್ಳೋದಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಇದೇ ರೀತಿ ನಮ್ಮ ಆನಂದಪುರದ ಜಾತ್ರೆನೂ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ಪ್ರತಿದಿನವೂ ವಿಡಿಯೋ ಶೇರ್ ಮಾಡ್ತಾ ಇರ್ತೀನಿ, ನೀವು ಲೈಕ್ ಮಾಡಿ. ಹಾಗೆ ನೀವೆಲ್ಲ ಜಾತ್ರೆಗೆ ಬಂದಿದ್ದೀರಾ, ಸಾಗರ ಜಾತ್ರೆಗೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇದು ಐತಿಹಾಸಿಕದಲ್ಲೇ 2ನೇ ಸ್ಥಾನ ಪಡೆದಿದೆ. ಸಾಗರದ ಜಾತ್ರೆ ಬೆಂಗಳೂರಿಂದ ತುಂಬ ದೂರ ಹಳ್ಳಿಗಳಿಂದ ಇಲ್ಲಿ ಬಂದು ಉಳಿದು ಅಮ್ಮನ ದರ್ಶನ ಮಾಡಿಕೊಂಡು ಜಾತ್ರೆಗೆ ಬಂದು ಹೋಗ್ತಾರೆ. ಅಷ್ಟು ಒಂದು ಪ್ರಸಿದ್ಧವಾಗಿದ್ದು ಅಂತ ಹೇಳ್ಬೋದು, ಅಷ್ಟು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬ ರಶ್ ಇತ್ತು. ಭಾನುವಾರ ಅಷ್ಟೊಂದು ರಶ್ ಇರಲಿಲ್ಲ, ಶನಿವಾರ ಅಂತೂ ಒಂದು ಕಾಲು ಇಡೋದಕ್ಕೆ ಜಾಗ ಇರಲಿಲ್ಲ. ಅಷ್ಟು ಒಂದು ಪ್ರಸಿದ್ಧವಾದ ಶ್ರೀ ಮಾರಿಕಾಂಬಾ ಸಾಗರ ದೇವಿಯ, ಮಾರಿಕಾಂಬಾ ದೇವಿಯ ಒಂದು ಜಾತ್ರೆ ಮಹೋತ್ಸವ ಅನ್ಬೋದು. ಇಲ್ಲಿ ಸಾಗರದಲ್ಲಿರೋರಿಗೆ, ಸುತ್ತಮುತ್ತ ಇರೋರಿಗೆ ಗೊತ್ತಾಗುತ್ತೆ. ಡೆಕೋರೇಷನ್ ಅಂತೂ ಅಷ್ಟು ಚೆನ್ನಾಗಿ ಮಾಡಿದರು. ಹಾಗೆ ಈ ಜಾತ್ರೆಗೆ ಶಿವರಾಜ್ ಕುಮಾರ್ ಆಗಿರ್ಬೋದು, ಹಾಗೆ ರಚಿತಾ ರಾಮು, ಹಾಗೆ ಇನ್ನು ಪ್ರಸಿದ್ಧ ವ್ಯಕ್ತಿಗಳೆಲ್ಲ ಬಂದು ಹೋಗಿದ್ದಾರೆ. ಹಾಗೆ ನಮ್ಮ ಸಾಗರ ಅಂತಂದರೆ ಎಷ್ಟು ಒಂದು ಹೆಸರುವಾಸಿಯಾದ ಊರು ಅಂಥೇಳಿ, ಮಲೆನಾಡಿನ ಮಡಿಲಲ್ಲಿರುವಂಥ ಒಂದು ಊರು ಅಂದರೆ ಸಾಗರ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಹೆಸರಿದೆ ನಮ್ಮ ಸಾಗರಕ್ಕೆ. ಯಾರೆಲ್ಲ ಈ ಸಾಗರ ಜಾತ್ರೆಗೆ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡಿ ಇಷ್ಟ ಆದರೆ ನಮ್ಮ ಸಾಗರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಾಗರದಲ್ಲಿ ಇದ್ದೀರಾ ಅಂತಲೂ ಸಹಿತ ಹೇಳಿ. ಹಾಗೆಯೇ ಅಮ್ಮನ ದೇವಸ್ಥಾನ ಅಂದರೆ ತವ್ರ ಮನೆ ಮತ್ತು ಅಮ್ಮನ ಗಂಡನ ಮನೆ, ಇಷ್ಟು ದೇವಸ್ಥಾನದ ಎಂಟ್ರೆನ್ಸ್ ಇದಾಗಿತ್ತು. ಹಾಗೆ ಮನಸ್ಸಿಗೆ ಅಷ್ಟು ಖುಷಿ ಆಯಿತು. ನಾವು ಎಷ್ಟೇ ಕೆಲಸ ಮಾಡಿ ಜಾತ್ರೆ ಅಂತ ಹೇಳ್ಬಿಟ್ಟು ಬಂದಿದ್ರೂ ಸಹಿತ ದೇವಸ್ಥಾನದೊಳಗೆ ಬಂದ ತಕ್ಷಣ ಮನಸ್ಸಿಗೆ ಅಷ್ಟು ಖುಷಿ ಆಯಿತು. ಇದು ಮಾರಮ್ಮನ ತವ್ರ ಮನೆ. ಇಲ್ಲಿಂದ ಗಂಡನ ಮನೇಲಿ ಜಾತ್ರೆ. ಮಾರಮ್ಮನ ತವ್ರ ಮನೆಯಲ್ಲಿ ಮಂಗಳವಾರ ಇರುತ್ತೆ ಪೂಜೆ, ಹಣ್ಣು ಕಾಯಿ ಎಲ್ಲ. ನೆಕ್ಸ್ಟ್ ಬುಧವಾರ ಬೆಳಗ್ಗೆ ಅಂದರೆ ಅಮ್ಮ ಗಂಡನ ಮನೆಯಲ್ಲಿ ಕೂತಿರ್ತಾರೆ. ಆ ಅಮ್ಮನ ನೋಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ಕಣ್ಣಲ್ಲಿ ಒಂದೆಷ್ಟು ಭಕ್ತಿ ತುಂಬಿತ್ತು ಅಂದರೆ ಅಷ್ಟು ಒಂದು ಖುಷಿ ಆಗುತ್ತೆ. ಹಾಗೆ ಎಷ್ಟು ನೋಡಿದ್ರೂ ಸಮಾಧಾನ ಆಗಲ್ಲ, ನೋಡ್ತಾನೆ ಇರೋಣ ಅಮ್ಮನ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ದರ್ಶನ ಮಾಡಿ ನೀವು ಮತ್ತು ಆ ಕಡೆ ಅಮ್ಮನ ಗಂಡನ ಮನೆಯಲ್ಲಿ ಅಮ್ಮನ ಕೂರಿಸಿದ್ದಾರೆ, ದರ್ಶನ ಮಾಡ್ಕೋಬೋದು. ಹಾಗೆ ಜನ ಮಾತ್ರ 9 ದಿನ ಜಾತ್ರೆಲೂ ಸಹಿತ ದರ್ಶನಕ್ಕೆ ಅಷ್ಟೇ ಕ್ಯೂ ಇರುತ್ತೆ. ಫಸ್ಟಿನ ದಿನ ಅಂದರೆ ಕುರಿ ಎಲ್ಲ ಕಡಿತಾರಲ್ಲ, ಅವತ್ತಿನ ದಿವಸ ಎಲ್ಲ ತುಂಬ ಕ್ಯೂ ಇರುತ್ತೆ. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಬಂದ್ಮೇಲೆ ನವರಾತ್ರಿ ವೈಭವ ಅಂತ ಹೇಳ್ಬಿಟ್ಟು ಒಂದು ಇತ್ತು, ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ, ನವರಾತ್ರಿ ವೈಭವ ಅಂತ ಹೇಳ್ಬಿಟ್ಟು. ಹಾಗೆಯೇ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆ ಹೋಗೋದು 12:30 ಆಯಿತು ಫ್ರೆಂಡ್ಸ್. ಇವತ್ತಿನ ಜಾತ್ರೆ ವಿಡಿಯೋ ಅಂದರೆ ಸಾಗರದ ಜಾತ್ರೆ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.